ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಮಾಲೂರು ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಎದುರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಮಾಲೂರು ತಾಲೂಕು ಕಸಬಾ ಹೋಬಳಿ ನೀಲಕಂಠ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 18ರಲ್ಲಿನ ಗುಡಿಸಲು ವಾಸಿಗಳಿಗೆ 94C ಅಡಿಯಲ್ಲಿ ಹಕ್ಕುಪತ್ರ ನೀಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಚೆನ್ನದಾಸರಿ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದೇ ಇರುವುದರಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ಓದಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಇನ್ನು ಮಾಲೂರು ಕಸಬಾ ಹೋಬಳಿಯಲ್ಲಿನ ತೊರ್ನಹಳ್ಳಿಯ ಗ್ರಾಮದ ಸರ್ಕಾರಿ ಖರಾಬ್ ಜಮೀನುಗಳಿಂದ 134/1, 285/1, 285/1, 284/1 ಇನ್ನು ಸುಮಾರು 16 ಎಕರೆ ಜಮೀನು ಅಕ್ರಮವಾಗಿ ಬಲಾಢ್ಯರ ಹೆಸರಿಗೆ ಖಾತೆಯಾಗಿದೆ. ಖಾತೆಯನ್ನು ವಜಾಗೊಳಿಸಿ ಅಕ್ರಮ ಖಾತೆಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ SM ವೆಂಕಟೇಶ್ ಅವರು ತಾಲೂಕು ತಹಸೀಲ್ದಾರದ ರೂಪಾ ಅವರಿಗೆ ಮನವಿ ಪತ್ರವನ್ನು ನೀಡಿ 1 ವಾರದೊಳಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು, ಇಲ್ಲವಾದರೆ ಅನಿರ್ದಿಷ್ಟ ಧರಣಿಯನ್ನ ಮಾಡ್ತೇವೆ ಅಂತ ತಿಳಿಸಿದ್ರು. ಈ ಸಮಯದಲ್ಲಿ ಸಂಘಟಕರಾದ ದೊಡ್ಡಕಲ್ಲಹಳ್ಳಿ DN ನಾರಾಯಣಸ್ವಾಮಿ, ಮಾಲೂರು ಅಂಬರೀಶ್ ಮೌರ್ಯ, ತಿರುಮಲೇಶ್ ಬಂಡಹಟ್ಟಿ ನಾರಾಯಣಸ್ವಾಮಿ, ವೆಂಕಟರಾಮ್ ಗುಂಡ್ಲಪಾಳ್ಯ, AS ನಾರಾಯಣಸ್ವಾಮಿ, ಶಾಮಣ್ಣ, ಮುನಿರಾಜ್ ಅರಳೇರಿ, ಮೇಲನೂರು ವೆಂಕಟೇಶ್, ಸತೀಶ್ ಜ್ವಾಲಾಮುಖಿ, ವರದಾಪುರ ನಾರಾಯಣಸ್ವಾಮಿ, ಉಳ್ಳೇರಹಳ್ಳಿ ಮುನಿರಾಜ್, ಆಂಜಿನಪ್ಪ, ಮುನಿರಾಜಪ್ಪ ಮತ್ತು ಗುಡಿಸಲು ವಾಸಿಗಳು ಹಾಜರಿದ್ದರು. ಬಟ್ ಅಲ್ಲಿ ಹಕ್ಕುಪತ್ರ ಕೊಡಿ ಅಂದರೆ ಇನ್ವರ್ಗೂ ಕೊಟ್ಟಿಲ್ಲ. 2014ರಿಂದ ಮೇಡಮ್ ನಮ್ಮ ಹೋರಾಟ ಇದೆ. ಇವತ್ತು ನೆನೆದಲ್ಲ. ಕನಿಷ್ಠ ಪಕ್ಷ ಅವ್ರಿಗೆ ಇರೋದಕ್ಕೆ ಜಾಗ ಇರಲಿಲ್ಲ, ಏನೋ ಒಂದು ಜಾಗ ಕೊಡ್ತಿದ್ದೀವಿ, ಒಂದು ಗುಡಿಸಲು ಹಾಕೊಂಡು ವಾಸ ಮಾಡ್ತಾ ಇದ್ವಿ. ಕನಿಷ್ಠ ಪಕ್ಷ ಅವ್ರ ಮಕ್ಕಳನ್ನಾದ್ರೂ ಓದಬೇಕು ಅಂತ ಹೇಳಿದ್ರೆ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಿದ್ದು ಶಾಲೆಗಳಲ್ಲಿ ಅಡ್ಮಿಷನ್ ಕೊಡ್ತಾರೆ. ಏನು ಮೇಡಮ್ ಮಾಡೋದು? ಬರೀ ನೀವು ಭೇಟಿ ಮಾಡಿ, ಅವ್ರು ಉಳ್ಕೊಂಡಿರ್ತಕ್ಕಂಥ ಜಾಗ ಸ್ಥಳ ಏನಿದೆಯೋ ಮೀಟ್ ಮಾಡಿ, ಆ ವಿದ್ಯಾರ್ಥಿಗಳ ಹತ್ರ ಮಾತಾಡಿ, ಅವ್ರ ತಂದೆ ತಾಯಿ ಹತ್ರ ಮಾತಾಡಿ, ಅವ್ರು ಯಾವ ಜಾಸ್ತಿ ಏನು ಅಂತ ತಿಳ್ಕೊಳ್ಳಿ ಮೇಡಮ್. ಈಗ ಜಾತಿ ಸಮೀಕ್ಷೆಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋದು ಆಯ್ತಾ, ನನ್ನ ಜಾತಿ ಇದೆ ಅಂತ ಮಾಡ್ಕೊಂಡಾಗ ಅದ್ರ ಬೇಸಿಸ್ ಮೇಲೆ ಅವ್ರು ಏನಾದ್ರು ಒಂದು ನೀವು ಹೇಳ್ತಿರೋ ಒಂದು ಶಾಲಾ ದಾಖಲಾತಿ ಅವ್ರ ಮನೇಲಿ ಯಾರು ಓದಲಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಅಫಿಡವಿಟ್ ಕೊಡಬೇಕಾಗುತ್ತೆ. ನಾನು ಇಂಥ ಜಾತಿ ಕೊಟ್ಟಿದ್ದೀನಿ, ಇದರಲ್ಲಿ ಏನಾದ್ರು ತಪ್ಪಿಕೊಂಡು ಬಂದರೆ ಕಾನೂನಾತ್ಮಕವಾಗಿ ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬೋದು ಆಯ್ತಾ ಅಂತ ಕೊಡ್ಲಿ, ವಿವರವಾಗಿ ಚೆಕ್ ಮಾಡಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಒಂದು ಹಲವು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಏನು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತಿನ ದಿವಸ ಮಾಲೂರು ತಾಲೂಕಿನಲ್ಲಿ ಒಂದು ತಾಲೂಕು ಆಡಳಿತ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಮತ್ತು ಉಳ್ಳವರು ಏನಾದರೂ ಕೆಲಸ ಮಾಡ್ಕೋಬೋದು, ಇಲ್ಲದವರು ಇವತ್ತು ಬಡವರಾಗಿ ಇದ್ದಾರೆ. ಉದಾಹರಣೆಗೆ ನೀಲಕಂಠ ಅಗ್ರಹಾರ ಗುಡಿಸಲು ವಾಸಿಗಳು 2014ರಿಂದ ನಾವು ವಾಸವನ್ನು ಮಾಡ್ತಾ ಇದ್ದೀವಿ. ಈಗ ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತ ಮಾಡಲಿಲ್ಲ. ಅದೇ ಅಲ್ಲದೆ ಇವತ್ತು ಸರ್ಕಾರಿ ರಾಜಕಾಲುವೆ, ಗುಂಡುತೋಪು, ಸರ್ಕಾರಿ ಗೋಮಾಳ, ಸರ್ಕಾರಿ ಕುಂಟೆ, ಸರ್ಕಾರಿ ರಸ್ತೆಗಳನ್ನು ಅಕ್ರಮವಾಗಿ ಖಾತೆಗಳನ್ನು ಮಾಡಿ ಏನು ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದಂಧೆ ಮಾಲೂರು ತಾಲೂಕಿನಲ್ಲಿ ನಡೀತಾ ಇದೆ. ಉದಾಹರಣೆಗೆ BJS ಶಾಲೆ ಮಾಲೀಕರು ಒಂದು 7 ಅಂತಸ್ತಿನ ಬೃಹತ್ ಕಟ್ಟಡವನ್ನು ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಇದು ಇವರು ತಾಲೂಕು ಆಡಳಿತದ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಬಡವರು ಅಥವಾ ಯಾರ ನಿರ್ಗತಿಕರು ಎಲ್ಲ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸಲಾಕೊಂಡ್ರೆ ಹೋಗಿ ಏಕಾಏಕಿ ತಿರುಗೊಳಿಸ್ತಕ್ಕಂಥ ಕೆಲಸವನ್ನು ಈ ತಾಲೂಕು ಆಡಳಿತ ಮಾಡುತ್ತೆ. ಏನು ಈ ಹಿಂದೆ ತಹಸೀಲ್ದಾರ್ ಆಗಿರ್ತಕ್ಕಂಥ V ನಾಗರಾಜ್ ಮತ್ತು ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಅವರು ಎಡಗಿನಬೆಲೆ ಬೆಳ್ಳಾವಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 2 ಎಕರೆ ಶಾಂತಮ್ಮ ಕೃಷ್ಣಪ್ಪನವ್ರಿಗೆ ಮಂಜೂರಾತಿ ಮಾಡಿರ್ತಾರೆ. ಆ ಮಂಜೂರಾತಿಯನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳು ಅರ್ಜಿಯನ್ನು ವಜಾ ಮಾಡ್ತಾರೆ. ಆದರೂ ಸಹ ಇದುವರೆಗೂ ಆ ಜಮೀನನ್ನು ತಿರುಗೊಳಿಸಿರೋದಿಲ್ಲ. ಅದೇ ಅಲ್ಲದೆ ಸದರಿ ಸರ್ವೆ ನಂಬರಲ್ಲಿ ಇಟ್ಟಿಗೆ ಕಾರ್ಖಾನೆಯನ್ನು ಕಟ್ಕೊಂಡಿರ್ತಕ್ಕಂಥ ಕೃಷ್ಣಪ್ಪ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಇಟ್ಟಿಗೆ ಕಾರ್ಖಾನೆ ನಿರ್ಮಾಣ ಮಾಡಿದ್ದಾರೆ. ಇದನ್ನೆಲ್ಲ ಸರ್ವೆ ಮಾಡಿರಿ ಅಂತ ಹೇಳಿದ್ರೆ ತಾಲೂಕು ಆಡಳಿತ ಸರ್ವೆ ಮಾಡೋದಿಲ್ಲ. ಇನ್ನೊಂದು ಲಿಂಗಾಪುರ ರಸ್ತೆಯಲ್ಲಿ ಒಂದು ಲೇಔಟ್ನ ಮಾಲೀಕರು
ಯಾರು ಮಾಲೀಕ್ ಅಂತಕ್ಕಂಥವರು ಸರ್ವೆ ನಂಬರ್ 69ರಲ್ಲಿ 1 ಎಕರೆ 2 ಗುಂಟೆ ಜಮೀನನ್ನು ಅಕ್ರಮವಾಗಿ ಕಾಂಪೌಂಡ್ ಹಾಕ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಈಗಾಗಲೇ ಸರ್ವೆ ಆಗಿದೆ. ಅದೇ ಲಿಂಗಾಪುರ ಸರ್ವೆ ನಂಬರ್ 48 ಮತ್ತು 49 ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಕೆರೆ ಜಮೀನನ್ನು ಯಾರೋ ಒಬ್ಬರು ಅನಾಮಿಕ ವ್ಯಕ್ತಿಗಳು ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಜಮೀನು ಒಟ್ಟಾರೆಯಾಗಿ 24 ಎಕರೆ ಇರಬೇಕಾದ್ರೆ, ಆದರೆ ಇವಾಗ ಅಲ್ಲಿ ಜಮೀನು ಕೆರೆ ಅಮ್ಮಮ್ಮಂದ್ರೆ ಒಂದು 5-6 ಎಕರೆ ಕೆರೆ ಬರ್ಬೋದು. ಇದನ್ನೆಲ್ಲ ಬಿಟ್ಟರೆ ಇದನ್ನೆಲ್ಲ ಸಹ ಒತ್ತುವರಿ ಮಾಡಿಕೊಂಡು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡೇ ಹೋಗ್ತಾ ಇರೋದಾಗಿದೆ. ಅದೇ ಅಲ್ಲದೆ ಏನು ತೊರನಹಳ್ಳಿ ಸರ್ವೆ ನಂಬರ್ 282, 284 ಇನ್ನೂ ಸುಮಾರು ಸರ್ವೆ ನಂಬರ್ಗಳಲ್ಲಿ 14 ಎಕರೆ ಚಿಲ್ಲರೆ ಅಕ್ರಮವಾಗಿ ಬೇರೆಯವರಿಗೆ ಖಾತೆ ಮಾಡಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಈ ಬಗೆಹರಿಸಬೇಕು. ಮತ್ತು ಏನು ಚನ್ನದಾಸರಿ, ಅಕ್ಕಿ ಪಿಕ್ಕಿ, ಶಿಲ್ಲೆಕ್ಯಾತ ಇವರಿಗೆ ಇದುವರೆಗೂ ಸಹ ಮಾಲೂರು ತಾಲೂಕಿನಲ್ಲಿ ಜಾತಿ ಪ್ರಮಾಣ ಪತ್ರ ಅಂತಕ್ಕಂಥದ್ದು ನೀಡಿಲ್ಲ. ಈ ಕೂಡಲೇ ಪಾಪ ಅವರ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವ್ರಿಗೆ ಏನು ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಅವ್ರು ಯಾವ ಜಾತಿನೇ ಆಗಿಲ್ಲ ಅದನ್ನು ಗುರುತಿಸಿ ಪತ್ತೆ ಹಚ್ಚಿ ತಾಲೂಕು ಆಡಳಿತ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತೇಳಿ ನಾವು ಒತ್ತಾಯಿಸಿ ಇವತ್ತು ತಾಲೂಕು ದಂಡಾಧಿಕಾರಿ ರೂಪಾ ಮೇಡಮ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಎಲ್ಲ ಸಮಸ್ಯೆಗಳಿಗೆ 1 ವಾರದ ಗಡುವನ್ನು ಕೇಳಿದ್ವಿ. 1 ವಾರದೊಳಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ವಿ. ಇಲ್ಲಾಂದರೆ ನೀವೇ ಅನಿರ್ದಿಷ್ಟವಾದ ಪ್ರತಿಭಟನೆ ಮಾಡಲಿಕ್ಕೆ ನೀವೇ ಅನುಮತಿಯನ್ನು ಕೊಡಬೇಕು. ಮತ್ತು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟು ನಮಗೆ ಬಂದೋಬಸ್ತನ್ನು ಒದಗಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ನಾವು ಮನವಿ ಕೊಟ್ಟಿದ್ದೀವಿ.